Hello everyone, hope you all are fine and doing well. ನಾನು ಆಲ್ರೆಡಿ ಪಾರ್ಟ್ 1 ಆಫ್ ಲೈಫ್ ಪ್ರೋಸೆಸ್ ಲೆಸನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಸ್ಟ್ ಪಾರ್ಟ್ ಆಫ್ ವಿಡಿಯೋ. ಇಫ್ ಯು ಹ್ಯಾವ್ ನಾಟ್ ವಾಚಡ್ ದಟ್ ವಿಡಿಯೋ ಪ್ಲೀಸ್ ಗೋ ಡು ವಾಚ್, ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಹಾಗಾದರೆ ನಾನು ಎರಡು ಪಾರ್ಟಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಆಲ್ರೆಡಿ ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ತನಕ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. Human beings, like other multicellular organisms, need regularly supply of food, oxygen, etc. This function is performed by circulatory system or transport system. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಲೈಕ್ ಮಲ್ಟಿಸೆಲ್ಡ್ ಆರ್ಗನಿಸಮ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಅದರ್ organisms which have multicellular, they need a regular supply of food and oxygen. This function is performed by circulatory system. The supply of food, oxygen is performed by circulatory system or transport system, which means it is called transportation. The circulatory system in human being consists of a pumping organ which is called heart, blood vessels, arteries and venous, a circulatory medium, blood and lymph. ಇಲ್ಲಿ ನಿಮಗೆ ಹಾರ್ಟ್ ಡಯಾಗ್ರಾಮ್ ಕೊಟ್ಬಿಟ್ಟು ಲೇಬಲಿಂಗ್ ಪಾರ್ಟ್ಸ್ನ ಹಾರ್ಟ್ ಅಂತ ಇವಾಗ ಆರ್ಟರೀಸ್ ಆ್ಯಂಡ್ ವೀನಸ್ ಅಂತ ಆದರೂ ಕೇಳ್ಬೋದು. ಅ ಪಂಪಿಂಗ್ ಆರ್ಗನ್ ವಿಚ್ ಇಸ್ ಅ ಪಂಪಿಂಗ್ ಆರ್ಗನ್ ಅಂತ ಆದರೂ ಕೇಳ್ಬೋದು. ನೀವು ಹಾರ್ಟ್ ಅಂತ ಬರೀಬೇಕಾಗುತ್ತೆ. ಸೊ ದಿಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್. ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ, ವೀನಾ ಕಾವಾ, ರೈಟ್ ಆರ್ಟಿಯಮ್ ರಿಲ್ಯಾಕ್ಸ್ಡ್, ರೈಟ್ arterium contracts, right ventricle relaxed, right ventricle contracts, lungs, oxygenated blood, left arterium, left ventricle, body parts, aorta, which means this is how the blood circulation in human heart takes place ಅಂತ ಇಲ್ಲಿ ಅವರು ನಿಮಗೆ ಇದರ ಕಂಪ್ಲೀಟ್ ಸೈಕಲ್ ಮೂಲಕ ತೋರಿಸಿದ್ದಾರೆ. ನೀವು ಒಂದು ಸತಿ ಈ ಡಯಾಗ್ರಾಮ್ನ ನೋಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಹೇಗಾಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ನಿಮಗೆ ಹಾರ್ಟ್ ಅಥವಾ ಬ್ರೈನ್ ಡೆಫಿನೆಟ್ಲಿ 4 ಮಾರ್ಕ್ಸ್ಗೆ ಒಂದು ಹಾರ್ಟ್ ಆರ್ ಬ್ರೈನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಕ್ವಶನ್ ಪೇಪರಲ್ಲಿ ಲಾಸ್ಟಲ್ಲಿ ತೆಗೆದು ನೋಡಿದ್ರೆ 2022 ಬ್ಯಾಚ್ ಅವ್ರಿಗೆ ಬ್ರೈನ್ ಕೊಟ್ಟಿದ್ರು, ನಿಮಗೆ ಹಾರ್ಟ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 4 ಮಾರ್ಕ್ಸ್ಗಿರುತ್ತೆ. ವಿತ್ ಲೇಬಲಿಂಗ್ ಕಲ್ತ್ಕೊಬೇಕಾಗುತ್ತೆ ನೀವು. ಇಟ್ ಈಸ್ ವೆರಿ ಈಸಿ. ನಾನು ಹೇಗೆ ಡ್ರಾ ಮಾಡಬೇಕಂತಲೂ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲೆಸನ್ ಪ್ಲ್ಯಾನಲ್ಲಿ ಹೇಳಿದ್ದೀನಿ ಯಾವ್ಯಾವುದು ಡಯಾಗ್ರಾಮ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ಅಂತ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲಲ್ಲಿ ಒಂದು ಸತಿ ಸೈನ್ಸ್ ಲೆಸನ್ ಪ್ಲ್ಯಾನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಒಂದು ಸತಿ ಹೋಗಿ ನೋಡ್ಬೋದು. ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್, ಬ್ಲಡ್. ವಾಟ್ ಈಸ್ ಬ್ಲಡ್? ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ವಿಚ್ ಇಸ್ ಕಾಲ್ಡ್ ಬ್ಲಡ್. ವಾಟ್ ಈಸ್ ಬ್ಲಡ್ ಅಂತ ಕೇಳಿದ್ರೆ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಇಸ್ ಕಾಲ್ಡ್ ಬ್ಲಡ್. ಸಾಲಿಡ್ ಕಾಂಪೋನೆಂಟ್ ಬ್ಲಡ್ ಕಾರ್ಪ್ಯೂಲ್ಸ್. ಲಿಕ್ವಿಡ್ ಕಾಂಪೋನೆಂಟ್ನ ಪ್ಲಾಸ್ಮಾ ಅಂತ ಕರೀತಾರೆ. ಪ್ಲಾಸ್ಮಾ ವಿಚ್ ಮೀನ್ಸ್ ಅ ಯೆಲ್ಲೋ ಕಲರ್ ಫ್ಲೂಯಿಡ್ contain 90% of water, 10% of organic substances like plasma, proteins, globium, inorganic materials, ions. Plasma, which means yellow color fluid, contains 90% of water and 10% of inorganic substances, which is yellow color fluid, which is called as plasma. RBC ನೋಡೋದಾದರೆ ಕ್ಯಾರೀಸ್ ರೆಸ್ಪೆಕ್ಟ್ ಗ್ಯಾಸಸ್ ಲೈಕ್ O2, CO2, contain Hp, impart red color to blood. Carries O2 and CO2. RCB, what is the function of RCB? Carries O2 and CO2. Blood platelets ನೋಡೋದಾದರೆ helps in blood clotting. Its main function is helps in blood clotting. This is very important. What is the function of blood platelets ಅಂತ ಕೇಳ್ತಾರೆ. ಸೊ ಯು ಶುಡ್ ರೈಟ್ ಓನ್ಲಿ 1 ಪಾಯಿಂಟ್. ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. WBC ನೋಡೋದಾದರೆ ಪ್ರೊವೈಡ್ ಬಾಡಿ ಡಿಫೆನ್ಸ್ ಬೈ ಎನ್ಫ್ಲೇಟಿಂಗ್ ದ ಜರ್ಮ್ ಸೆಲ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಆ್ಯಂಟಿಬಾಡೀಸ್. ಇಟ್ ಪ್ರೊಡ್ಯೂಸ್ ದ ಆ್ಯಂಟಿಬಾಡೀಸ್ ವಿಚ್ ಕಿಲ್ಸ್ ದ ಮೈಕ್ರೋ ಆರ್ಗ್ಯಾನಿಸಮ್ ಅಂತಲೂ ಬರೀಬೋದು. ಲಿಂಪ್. ಯೆಲ್ಲೋಯಿಶ್ ಫ್ಲೂಯಿಡ್ ಎಸ್ಕೇಪ್ ಫ್ರಮ್ ದ ಬ್ಲಡ್ ಕೆಪಿಲರೀಸ್ ಇಂಟು ದ intercellular spaces, contain less proteins than blood. Lymph flows from the tissues to the heart, assisting in
transportation and destroying germs. Lymph is an yellowish color fluid, which is a fluid it escapes us from the blood capillaries. Capillaries means thin blood vessels, escapes from thin blood vessels into the intercellular spaces. It escapes from intercellular spaces contain less proteins than blood. Lymph which contain less proteins than the blood. ಹಾಗಾದರೆ ಬ್ಲಡ್ ವೆಸಲ್ಸ್ ನೋಡೋದಾದರೆ ಆರ್ಟರೀಸ್ ಆ್ಯಂಡ್ ವೀನಸ್. ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕೇಳುವಂಥ ಚಾನ್ಸಸ್ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೀನಸ್ ಅಂತ ಕೇಳೋದಿದೆ. ಆರ್ ರೈಟ್ ದ ಫಂಕ್ಷನ್ಸ್ ಆಫ್ ಆರ್ಟರೀಸ್ ಆರ್ ವೀನಸ್ ಅಂತ ಕೇಳ್ತಾರೆ. ಸೊ ಪ್ಲೀಸ್ ಇದನ್ನೊಂದು ಸತಿ ನೋಡ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ನಿಮಗೆ ನಾನು ಯಾವುದ್ಯಾವುದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಹೇಳೋವಾಗ ಇಂಪಾರ್ಟೆಂಟ್ ಅನಿಸುತ್ತೋ ವಿಡಿಯೋನ ಪಾಸ್ ಮಾಡಿ ಬರೆದಿಟ್ಬಿಟ್ಟು ಆಮೇಲೆ ತಿರ್ಗಾ ನೋಡ್ಬೋದು. ಆರ್ಟರೀಸ್ ನೋಡೋದಾದರೆ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಬಾಡಿ ಪಾರ್ಟ್ ಎಕ್ಸ್ಪೆಕ್ಟ್ ಪಲ್ಮನರಿ ಆರ್ಟರಿ. ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಂದ ಬೇರೆ ಎಲ್ಲ ಪಾರ್ಟ್ಗೂ ಅದು ಕ್ಯಾರಿ ಮಾಡುತ್ತೆ. ಯಾವುದು? ಆರ್ಟರೀಸ್. ಎಕ್ಸ್ಪೆಕ್ಟ್ ಪಲ್ಮನರಿ ಆರ್ಟರಿ ಬಿಟ್ಟು ಇನ್ನೆಲ್ಲ ಪಾರ್ಟ್ಸ್ಗೂ ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಂದ ಎಲ್ಲ ಪಾರ್ಟ್ಸ್ಗೂ ಕ್ಯಾರಿ ಮಾಡುತ್ತೆ. ಆಲ್ಸೋ ಕಾಲ್ಡ್ ಡಿಸ್ಟ್ರಿಬ್ಯೂಟಿಂಗ್ ವೆಸಲ್ಸ್. ಇಟ್ ಈಸ್ ಕಾಲ್ಡ್ as ಡಿಸ್ಟ್ರಿಬ್ಯೂಟಿಂಗ್ ವೆಸಲ್ಸ್. ವೈ? ಬಿಕಾಸ್ ಇಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್. ಇಲ್ಲಿ ಗಿವ್ ರೀಸನ್ ಕೇಳೋ ಚಾನ್ಸಸ್ಸು ಇದೆ. ಆರ್ಟರೀಸ್ ಆರ್ ಕಾಲ್ಡ್ as ಡಿಸ್ಟ್ರಿಬ್ಯೂಟಿಂಗ್ ವೆಸಲ್ಸ್. ವೈ ಅಂತ ಕೇಳಿದ್ರೆ ಬಿಕಾಸ್ ಇಟ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಎಕ್ಸ್ಪೆಕ್ಟ್ ಪಲ್ಮನರಿ ಆರ್ಟರಿ. ಸೊ ಇಟ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಟಿಂಗ್ ವೆಸಲ್ಸ್. ಇಟ್ ಈಸ್ ಥಿಕ್ ಆ್ಯಂಡ್ ಎಲಾಸ್ಟಿಕ್. ಥಿಕ್ ಆಗಿರುತ್ತೆ ಹಾಗೂ ಎಲಾಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ವೀನಸ್ ನೋಡೋದಾದರೆ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ ಪಾರ್ಟ್ಸ್ ಟು ಹಾರ್ಟ್ ಎಕ್ಸ್ಪೆಕ್ಟ್ ಪಲ್ಮನರಿ ವೇನ್. ಇಲ್ಲಿ ನೋಡಿ, ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಂದ ಬೇರೆ ಪಾರ್ಟಿಗೆ ಕ್ಯಾರಿ ಮಾಡೋದು ಆರ್ಟರೀಸ್. ಅದೇ ಡಿಆಕ್ಸಿಜನೇಟೆಡ್ ಬ್ಲಡ್ನ ಎಲ್ಲ ಪಾರ್ಟಿಂದ ಕಲೆಕ್ಟ್ ಮಾಡಿ ಹಾರ್ಟಿಗೆ ಕೊಟ್ಟು ಅದನ್ನು ಆಕ್ಸಿಜನೇಟೆಡ್ ಮಾಡೋದು ಯಾವುದು? ವೀನಸ್. ಆಲ್ಸೋ ಕಾಲ್ಡ್ ಕಲೆಕ್ಟಿಂಗ್ ವೆಸಲ್ಸ್. ವೈ ಇಟ್ ಈಸ್ ಕಾಲ್ಡ್ collecting vessels? because it collects deoxygenated blood from all parts of the body, so it is called collecting vessels. Thin and less elastic. Arteries are thick and elastic. Veins are thin and less elastic. Transportation in plants ನೋಡೋದಾದರೆ there are two main conducting pathways in plant. Again this is very important. 2 or 3 mark question for differentiate between. So please go through this once. Xylem and phloem. Xylem carries water and minerals from root to other part of the plant. What is the main function of xylem? Carries water and minerals from roots ಇಂದ ಮಿನರಲ್ಸ್ ಮತ್ತು ವಾಟರ್ನ ಕ್ಯಾರಿ ಮಾಡಿ ಬೇರೆ ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಗೂ ಪ್ರೊವೈಡ್ ಮಾಡೋದು xylem. No energy is used. Nothing energy will be used in the xylem while carrying these. ಹಾಗಾದರೆ ಫ್ಲೋಯಮ್ ನೋಡೋದಾದರೆ ಕ್ಯಾರೀಸ್ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ಫ್ರಮ್ ಲೀವ್ ಟು ಅದರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಫೋಟೋಸಿಂಥಸಿಸ್ ಪ್ರಾಡಕ್ಟ್ನ ಲೀವ್ಸಿಂದ ಅದರ್ ಪ್ಲ್ಯಾಂಟ್ ಆಫ್ ಪಾರ್ಟ್ಗೆ ಕನ್ವರ್ಟ್ ಮಾಡೋದು ಯಾವುದು? ಫ್ಲೋಯಮ್. ಎನರ್ಜಿ ಈಸ್ ಯೂಸ್ಡ್ ಫ್ರಮ್ ATP. ಎನರ್ಜಿ ವಿಲ್ ಬಿ ಯೂಸ್ಡ್ ಬೈ ದ ATP. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ transpiration is a process of loss of water as vapor from aerial parts of the plant. What is transpiration ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಆಗ ನೀವು ಇದನ್ನು ಬರಿಬೋದು. 1 ಮಾರ್ಕ್ಸ್ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಆನ್ಸರ್ ಕೊಟ್ಬಿಟ್ಟು ಟ್ರಾನ್ಸ್ಪಿರೇಷನ, ಎಕ್ಸ್ಕ್ರಿಷನ, ಅಸಿಮಿಲೇಷನ, ಡೈಜೆಷನ್ ಅಂತ ಕೊಟ್ಟರೆ ಶುಡ್ ರೈಟ್ ಆಸ್ ಟ್ರಾನ್ಸ್ಪಿರೇಷನ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಟ್ರಾನ್ಸ್ಪಿರೇಷನ್ ವಿಚ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಲಾಸ್ ಆಫ್ ವಾಟರ್ ವೇಪರ್ ಫ್ರಮ್ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಫಂಕ್ಷನ್ ನೋಡೋದಾದರೆ ಅಬ್ಸಾರ್ಪ್ಷನ್ ಆ್ಯಂಡ್ ಡೌನ್ವರ್ಡ್ ಮೂಮೆಂಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಿನರಲ್ಸ್ ಬೈ ಕ್ರಿಯೇಟಿಂಗ್ ಪುಲ್. PULL ಪುಲ್. ಅಬ್ಸರ್ವ್ ಮಾಡಿಕೊಂಡು ಅಪ್ವರ್ಡ್ ಮೂಮೆಂಟ್ ಆಫ್ ವಾಟರ್ನ ಮತ್ತು ಮಿನರಲ್ಸ್ನ ಪುಲ್ ಮಾಡೋದು ಇದರ ಫಂಕ್ಷನ್. ಹೆಲ್ಪ್ಸ್ ಇನ್ ಟೆಂಪರೇಚರ್ ರೆಗ್ಯುಲೇಷನ್ ಇನ್ ಪ್ಲ್ಯಾಂಟ್. ಇಟ್ ಹೆಲ್ಪ್ಸ್ ಇನ್ ದ ರೆಗ್ಯುಲೇಷನ್ ಆಫ್ ಟೆಂಪರೇಚರ್ ಇನ್ ದ ಪ್ಲ್ಯಾಂಟ್ಸ್. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಫ್ರಮ್ ಲೀವ್ಸ್ to different part of the plant is called translocation. What is translocation? What is meant by translocation? Again 1 mark important question. This is again 1 mark important question, so please make note of it. What is translocation? Transport of food from leaves. The food will be prepared in plants by leaves, no? So transport of food from leaves to different part of the plant is called translocation. Leaf is called as
food factory because it prepares the food and transport to other plants of the body, so it or different part of the plant is called translocation. Hope you all understood. Next, excretion, last part, excretion. The process of removal of the harmful metabolic waste from the body is called excretion. Waste of water, waste of food get excreted by excretion by urinary bladder. Again, this is very important drawing for 3 or 2 marks, so please practice this one. Very important. Excretory system of human beings includes a pair of kidney, 2 kidneys, a urinary bladder, a pair of ureter, a urethra. So please, this diagram is very important. Practice. Urine produced in the kidneys passes through the ureter into the urinary bladder, where it is stored until it is released through urethra. Urine produced in the kidneys passes through the urethra. ಅಂದರೆ ಯೂರಿನ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ಕಿಡ್ನಿಯಲ್ಲಿ, ಇಟ್ ಪಾಸಸ್ ಥ್ರೂ ಯುರೇತ್ರಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯುರೇತ್ರಾ, ಕಿಡ್ನಿಯಲ್ಲಿ ಏನು ಯೂರಿನ್ ಪ್ರೊಡ್ಯೂಸ್ ಆಗಿರುತ್ತೋ ಅದು ಯುರೇತ್ರಾಗೆ ಬಂದು ಯುರಿನರಿ ಬ್ಲ್ಯಾಡರಲ್ಲಿ ಕರೆಕ್ಟಾಗಿ ಆಮೇಲೆ ಯುರೇತ್ರಾಯಿಂದ ಪಾಸ್ಔಟ್ ಆಗುತ್ತೆ. ನಿಮ್ಗೆ ಈ ಡ್ರಾಯಿಂಗ್ ಇದನ್ನು ಓದಿ ಒಂದ್ಸತಿ ಡ್ರಾಯಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಅಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. Next, the purpose of making urine is to filter out waste product from the blood. Urea, which is produced in the liver. Urea, where it is produced, urea is produced in the liver. Each kidney has large number of filtration unit called nephrons. What is nephrons? What are the function of nephrons ಅಂತ ಕೇಳ್ತಾರೆ. Each kidney has large number of filtration units which is called nephrons. The urine formation involves 3 steps. How the urine forms? It involves as 3 steps. What are the 3 steps? Let's see. Glomerular filtration, nitrogenous waste, glucose waste, amino acid filter from the blood into Bowman capsule of the nephron. Nephron diagram ಬಹಳ ಇಂಪಾರ್ಟೆಂಟ್, ಸೊ ಪ್ಲೀಸ್ ಅದನ್ನು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೈಟ್ರೋಜಿನಿಯಸ್ ವೇಸ್ಟ್, ಗ್ಲೂಕೋಸ್ ವೇಸ್ಟ್ ಎಲ್ಲನೂ ಫಿಲ್ಟರ್ ಆಗಿ ಬ್ಲಡ್ಡಿಂದ ಬೌಮ್ಯಾನ್ಸ್ ಕ್ಯಾಪ್ಸ್ಯೂಲ್ ಆಫ್ ದ ನೆಫ್ರಾನ್ಗೆ ಕಲೆಕ್ಟ್ ಆಗುತ್ತೆ. Tubular reabsorption. Now useful substances from the filter are reabsorbed by the capillaries surrounding the nephron. ಯೂಸ್ಫುಲ್ ಸಬ್ಸ್ಟೆನ್ಸಸ್, ಫಿಲ್ಟರ್ ಆಗಿರೋದ್ರಲ್ಲಿ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಏನಿದೆ ಅದು ರೀಅಬ್ಸರ್ವ್ ಆಗಿ ಕೆಪಿಲರೀಸ್ ಸುತ್ತ ಸರೌಂಡ್ ಆಗುತ್ತೆ. ಸೆಕ್ರೀಷನ್, ಎಕ್ಸ್ಟ್ರಾ ವಾಟರ್, salt secreted into the tubule which open up into the collecting duct and then into the urethra. ಎಕ್ಸ್ಟ್ರಾ ವಾಟರ್, ಸಾಲ್ಟ್ ಏನಿರುತ್ತೆ ಅದೆಲ್ಲ ಎಕ್ಸ್ಕ್ರೀಟ್ ಆಗಿ ಟ್ಯೂಬಲ್ಲಿ ಕಲೆಕ್ಟ್ ಆಗಿರುತ್ತೆ ಆ್ಯಂಡ್ ದ ಡಕ್ಟ್ ವಿಲ್ ಓಪನ್, ದೆನ್ ಇಟ್ ಕಮ್ಸ್ ಔಟ್ ಥ್ರೂ ವೇಸ್ಟ್ ಆಲ್ ಕಮ್ಸ್ ಔಟ್ ಫ್ರಮ್ ದ ಯುರೇತ್ರಾ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಕ್ರೀಷನ್ ಇನ್ ಪ್ಲ್ಯಾಂಟ್ಸ್. ಅದಕ್ಕೂ ಮುಂಚೆ ದ ಪ್ರೋಸೆಸ್ ಆಫ್ ಪ್ಯೂರಿಫೈಯಿಂಗ್ ಬ್ಲಡ್ ಬೈ ಆನ್ ಆರ್ಟಿಫಿಷಿಯಲ್ ಕಿಡ್ನಿ, ಇಟ್ ಈಸ್ ಮೆಂಟ್ ಫಾರ್ ಕಿಡ್ನಿ ಫೇಲ್ಯೂರ್ ಪೇಷಂಟ್. ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಂತ ಏನು ಹೇಳ್ತೀವಿ, ಡಯಾಲಿಸಿಸ್ ಅಂದರೆ ಏನು ಹೇಳ್ತೀವಿ, ಅವ್ರಿಗೆ ಕಿಡ್ನಿ ಇಸ್ ದ ಪ್ಯೂರಿಫಿಕೇಷನ್ ವಿಚ್ ಪ್ಯೂರಿಫೈಸ್ ದ ಬ್ಲಡ್. ಆದರೆ ಕಿಡ್ನಿ ಫೇಲ್ಯೂರ್ ಆಗಿರೋರಿಗೆ ಬ್ಲಡ್ ಪ್ಯೂರಿಫೈ ಆಗಲ್ಲ. ಸೊ ಬ್ಲಡ್ ಪ್ಯೂರಿಫೈ ಮಾಡೋ ಪ್ರೋಸೆಸ್, ದ ಪೇಷಂಟ್ ಹೂ ಲಾಸ್ ದೇರ್ ಕಿಡ್ನಿ, ಬ್ಲಡ್ ಪ್ಯೂರಿಫೈ ಮಾಡೋ ಪ್ರೋಸೆಸ್ನ ಡಯಾಲಿಸಿಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಕ್ರೀಷನ್ ಇನ್ ಪ್ಲ್ಯಾಂಟ್ಸಲ್ಲಿ ಹೇಗೆ ಎಕ್ಸ್ಕ್ರೀಷನ್ ಆಗುತ್ತೆ? ಆಕ್ಸಿಜನ್, CO2 ಆ್ಯಂಡ್ HO2 ಥ್ರೂ ಸ್ಟೊಮ್ಯಾಟಾ. Excretion of plants takes place through oxygen, CO2 and H2O. Other waste may be stored in leaves, barks, etc. which fall off from the plant. ವೇಸ್ಟ್, ಬೇರೆ ವೇಸ್ಟ್ ಯಾವುದು ಎಕ್ಸ್ಕ್ರೀಟ್ ಆಗದೆ ಇರೋಕ್ಕೆ ಸಾಧ್ಯ ಇಲ್ವೋ ಆ ವೇಸ್ಟ್ ಎಲ್ಲ ಲೀಫು ಮತ್ತು ಬಾರ್ಕಲ್ಲಿ ಸ್ಟೋರ್ ಆಗಿರುತ್ತೆ, ಅಥವಾ ಅದು ಇವಾಗ ಫಾಲ್ ಆಫ್, ಇವಾಗ ಎಲೆಗಳ ಮೂಲಕ, ಒಣಗಿರೋ ಎಲೆಗಳ ಮೂಲಕ ಫಾಲ್ ಆಫ್ ಆಗತ್ತೆ. ಪ್ಲ್ಯಾಂಟ್ಸ್ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಇನ್ ಟು ದ ಸಾಯಿಲ್ ಅರೌಂಡ್ ದೆಮ್. ಪ್ಲ್ಯಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಇಂಟು ದ ಸಾಯಿಲ್ಗೆ ಇನ್ನೂ ಕೆಲವಂಥ ಮಿಕ್ಕಿರುವಂಥ ವೇಸ್ಟ್ನ ಸಾಯಿಲ್ಗೆ, ಅದರ ಸುತ್ತಮುತ್ತ ಇರೋ ಸಾಯಿಲ್ಗೆ ಎಕ್ಸ್ಕ್ರೀಟ್ ಮಾಡುತ್ತೆ. Gums, resins in old xylem. Some metabolic waste in the form of crystals of calcium oxalate in the leaves of stem and zamicand. ಅಂದರೆ ಇಲ್ಲಿ ಮೆಟಬಾಲಿಕ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಕ್ರಿಸ್ಟಲ್ ಆಗೂ ಇಲ್ಲಿ ಸಾಯಿಲ್ಗೆ ರಿಲೀಸ್ ಆಗುತ್ತೆ, ಎಕ್ಸ್ಕ್ರೀಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾನು ಕ್ವಶನ್ ಬ್ಯಾಂಕಿಂದ ವೆರಿ ಶಾರ್ಟ್ ಆನ್ಸರ್ಸ್ ಆಗಿ ಒನ್ ಮಾರ್ಕ್ ಕ್ವಶನ್ಸ್ನ ನಾನು ನಿಮಗೆ ಇಲ್ಲಿ ಪಿಕ್ ಮಾಡಿ 2-3 ಮಾರ್ಕ್ಸ್ನು ಪಿಕ್ ಮಾಡಿ 5 ಮಾರ್ಕ್ಸ್ ಕ್ವಶನ್ಸ್ನೆಲ್ಲ ಪಿಕ್ ಮಾಡಿ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಅಂತ. ಸೊ ನಾನು ಎಕ್ಸ್ಪ್ಲೇನ್ ಏನು ಮಾಡಿದ್ದೀನಿ ಪಾರ್ಟ್ 1 ಪಾರ್ಟ್ 2 ವೀಡಿಯೋದಲ್ಲಿ ಅದೇ ಇರೋದು. ಸೊ ನಾವು ಈ ಕಂಪ್ಲೀಟ್ ಲೈಫ್ ಪ್ರೋಸೆಸ್ ಲೆಸನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ.
ನೋಡಿ, ನಾನು 5 ಮಾರ್ಕ್ಸ್ ಕ್ವಶನ್ಸ್ಟು ಇಲ್ಲಿ ಕೆಲವೊಂದು ಪಿಕ್ ಮಾಡಿ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ನೀವು ಇದನ್ನು ಕ್ವಶನ್ಸ್ ನೋಡಿ ನಿಮಗೆ ಲೆಸನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಪಾಯಿಂಟ್ಸ್ ಏನು ಮಾಡ್ಕೊಂಡಿರ್ತೀರ ಒಂದು ಸತಿ ಓದಿ ಈ ಕ್ವಶನ್ಸ್ನೆಲ್ಲ ನೀವು ಅಟೆಂಡ್ ಮಾಡಿ. ಸೊ ನಿಮಗೆ ಡೆಫಿನೆಟ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಫೈನಲ್ ಎಕ್ಸಾಮಲ್ಲಿ 100/100% ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. 75+ ಮಾರ್ಕ್ಸ್ ಅಂತೂ ನೀವು ಡೆಫಿನೆಟ್ಲಿ ಸ್ಕೋರ್ ಮಾಡ್ಬೋದು, ಅದರಲ್ಲೇನು ಡೌಟ್ ಇಲ್ಲ. ಸೊ ನಿಮಗೆ ಈ ಕ್ವಶನ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸತಿ ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ಪಾಯಿಂಟ್ಸ್ ಬುಕ್ಕಿಂದ ನೀವು ಓದ್ಕೊಂಡು ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾಯಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿದ್ದೀನಿ. ಟಾಪರ್ ಟ್ಯುಟೋರಿಯಲ್ಸ್ ಚಾನಲ್ ಅವರ ಇನ್ಸ್ಟಾಗ್ರಾಮು ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಪ್ಲೀಸ್ ನನಗೆ ಫೋಟೋ ಕಾಪಿನ ನೀವು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡ್ಬೋದು, ಅಥವಾ ನಿಮ್ಮ ಸ್ಟೋರೀಸಿಗೆ ಮೆನ್ಷನ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಯೂಸ್ಫುಲ್ ಆಗಿದೆ ಅಂತ. ಇಲ್ಲಿಗೆ ನಾವು ಫಸ್ಟ್ ಚಾಪ್ಟರ್ ಬಯಾಲಜಿ ಫಸ್ಟ್ ಚಾಪ್ಟರ್ ಫುಲ್ಲು ಕಂಪ್ಲೀಟ್ ಆಗಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಅಂದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, if you like this video, please do like, share, comment and subscribe. Thank you all.